ಆತ್ಮೀಯರೇ, ಎಜುಕೇಷನ್ ಈಸ್ ದ ಪವರ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. 10ನೇ ತರಗತಿ ಸಮಾಜ ವಿಜ್ಞಾನ ರಾಜ್ಯಶಾಸ್ತ್ರದ ಅಧ್ಯಾಯ 7 ಭಾರತಕ್ಕಿರುವ ಸವಾಲುಗಳು ಮತ್ತು ಅವುಗಳ ಪರಿಹಾರೋಪಾಯಗಳು ಅಧ್ಯಾಯದ ಮುಂದುವರೆದ ಭಾಗವನ್ನು ಇವತ್ತಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ. ಪ್ರಮುಖ ಕಲಿಕಾಂಶಗಳನ್ನು ನೋಡೋಣ. ಲಿಂಗ ತಾರತಮ್ಯ, ಲಿಂಗತ್ವ, ಅಲ್ಪಸಂಖ್ಯಾತರು, ಆರ್ಥಿಕ ಅಸಮಾನತೆ, ಜನಸಂಖ್ಯಾ ಸ್ಫೋಟ, ಬಡತನ, ಲಾಭಕೋರತನ, ಕಳ್ಳಸಾಗಾಣಿಕೆ. ಭಾರತದ ಪ್ರಮುಖ ಸವಾಲುಗಳಾಗಿರ್ತಕ್ಕಂಥ ಈ ಸಮಸ್ಯೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ. ಬನ್ನಿ ಹಾಗಾದರೆ ವಿಡಿಯೋವನ್ನು ಶುರು ಮಾಡೋಣ. ಮತ್ತೆ ಯಾಕೆ ತಡ, ಶುರು ಮಾಡೋಣ ಬನ್ನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಲಿಂಗ ತಾರತಮ್ಯ ಮಹಿಳೆಯರ ಸ್ಥಾನಮಾನದ ಕುರಿತು ಇವತ್ತು ಅಭ್ಯಾಸ ಮಾಡ್ತೀವಿ. ಸಮಾಜದ ಈ ಭಾರತದ ಮತ್ತೊಂದು ಪ್ರಮುಖ ಸಮಸ್ಯೆ ಲಿಂಗ ತಾರತಮ್ಯ. ಒಂದು ಮಾತಿದೆ, ತೊಟ್ಟಿಲು ತೂಗುವ ಕೈ ಜಗತ್ತನ್ನೇ ತೂಗಬಲ್ಲದು, ಜಗತ್ತನ್ನೇ ಆಳಬಲ್ಲದು. ಎಲ್ಲ ಕ್ಷೇತ್ರದಲ್ಲೂ ಇವತ್ತು ಮಹಿಳೆ ತೊಟ್ಟಿಲು ತೂಗುವಂಥ ಕೈ ಕೇವಲ ಏನಂದರೆ ಅಡುಗೆ ಮನೆಗೆ ಸೀಮಿತ ಇಲ್ಲ, ಇವತ್ತು ಜಗತ್ತನ್ನು ಆಳುವಂಥ ಶಕ್ತಿ ಆ ಹೆಣ್ಣು ಮಕ್ಕಳಲ್ಲಿದೆ ಅಂತಕ್ಕಂಥ ಮಾತನ್ನು ಈ ಒಂದು ವಾಕ್ಯ ಪ್ರತಿಬಿಂಬಿಸ್ತದೆ. ನೋಡಿ, ಸ್ವಾತಂತ್ರ್ಯ ಪೂರ್ವದಲ್ಲೂ ಕೂಡ ಮಹಿಳೆಯರು ಸಾಕಷ್ಟು ಸಾಧನೆಗಳನ್ನು ಮಾಡಿದ್ದಾರೆ. ಉದಾಹರಣೆಗೆ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಆಮೇಲೆ ಸಾವಿತ್ರಿಬಾಯಿ ಫುಲೆ ಅವರಾಗಿರ್ಬೋದು, ಫಾತಿಮಾ ಶೇಖ್ ಅವರಾಗಿರ್ಬೋದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರಾಗಿರ್ಬೋದು, ಆನಿ ಬೆಸೆಂಟ್, ಕಸ್ತೂರ್ಬಾ ಗಾಂಧಿ ಮೊದಲಾದವರು. ಇವತ್ತು ಮಹಿಳೆಯರು ಸಾಮಾಜಿಕ, ಶೈಕ್ಷಣಿಕ, ಸಾಂಸ್ಕೃತಿಕ, ಆರ್ಥಿಕ, ಪ್ರವಾಸೋದ್ಯಮ, ವೈದ್ಯಕೀಯ, ಎಂಜಿನಿಯರಿಂಗ್, ಸಂಶೋಧನೆ, ವಿಮಾನಯಾನ, ಬಾಹ್ಯಾಕಾಶ, ರಾಜಕೀಯ, ಸಾರ್ವಜನಿಕ ಆಡಳಿತ, ರಕ್ಷಣಾ ವ್ಯವಸ್ಥೆ, ವಿದೇಶಾಂಗ ವ್ಯವಹಾರ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮಹತ್ವವಾದಂಥ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಆದರೂ ಕೂಡ ಮಹಿಳೆಯರ ಸ್ಥಾನಮಾನ ಇನ್ನೂ ಅಭಿವೃದ್ಧಿಯಾಗಬೇಕಾಗಿದೆ. ಇನ್ನೂ ಕೆಲವು ಸಾಮಾಜಿಕ ಪದ್ಧತಿಗಳು, ಬಡತನ, ಅನಕ್ಷರತೆಯಂತಹ ಕಾರಣಗಳಿಂದ ಸ್ತ್ರೀಯರು ಇನ್ನೂ ಕೂಡ ಪ್ರಗತಿ ಪಥದಲ್ಲಿ ಹಿಂದುಳಿದಿದ್ದಾರೆ ಅಂತಲೇ ಹೇಳ್ಬೋದು. ಈ ಹಿಂದುಳುವಿಕೆ ದೇಶದ ಒಂದು ಅಭಿವೃದ್ಧಿಗೆ ಸಮಸ್ಯೆಯಾಗಿ ಕಾಡ್ತಾ ಇದೆ. ಹಾಗಾದರೆ ಈ ಒಂದು ತಾರತಮ್ಯ ಹೋಗಲಾಡಿಸಲು ಸರ್ಕಾರ ಕೈಗೊಂಡಂಥ ಕ್ರಮಗಳೇನು ಅಂತ ನೋಡಿದರೆ, ಲಿಂಗ ತಾರತಮ್ಯ ನಿವಾರಣೆಗಾಗಿ ಸರ್ಕಾರ ಕೈಗೊಂಡಂತಹ ಕ್ರಮಗಳ ಬಗ್ಗೆ ನೋಡೋಣ. ನೋಡಿ, ಎಲ್ಲದಕ್ಕೂ ಮೂಲ ಮಂತ್ರ ಶಿಕ್ಷಣ. ಈ ಮಹಿಳೆಯರ ಶಿಕ್ಷಣ ಮತ್ತು ಅವರ ಸ್ಥಾನಮಾನವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸರ್ಕಾರ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದೆ. ಮೊದಲನೇದಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ, ಮಹಿಳೆಯರಿಗೋಸ್ಕರ ಮತ್ತು ಮಕ್ಕಳಿಗೋಸ್ಕರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವನ್ನು ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಪ್ರಾರಂಭಿಸಲಾಗಿದೆ. ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ಉದ್ಯೋಗಗಳ ನೇಮಕಾತಿಯಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡಲಾಗಿದೆ. ಮಹಿಳೆಯರಿಗೆ ಇಂತಿಷ್ಟು ಸೀಟು ಅಂಥೇಳಿ ರಿಸರ್ವೇಷನನ್ನು ಮಾಡಲಾಗಿದೆ. ಮತ್ತು ರಾಷ್ಟ್ರೀಯ ಮತ್ತು ರಾಜ್ಯ ಮಹಿಳಾ ಆಯೋಗಗಳನ್ನು ಸ್ಥಾಪಿಸಲಾಗಿದೆ. ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರ ಮಹಿಳಾ ಆಯೋಗ, ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಹಿಳಾ ಆಯೋಗ. ಮಹಿಳೆಯರಿಗೆ ಯಾವುದೇ ರೀತಿಯಿಂದ ತೊಂದರೆ ಆದರೆ ಆ ಮಹಿಳಾ ಆಯೋಗಗಳಿಗೆ ಮಹಿಳೆಯರು ದೂರನ್ನು ಸಲ್ಲಿಸುವ ಮೂಲಕ ಅವರು ನ್ಯಾಯವನ್ನು ಪಡ್ಕೊಳ್ಳಿಕ್ಕೆ ಈ ಮೂಲಕ ಅವಕಾಶವನ್ನು ಕಲ್ಪಿಸಲಾಗಿದೆ. ಮತ್ತು ರಾಜ್ಯಗಳಲ್ಲಿ ಮಹಿಳಾ ಅಭಿವೃದ್ಧಿ ನಿಗಮಗಳನ್ನು ಸ್ಥಾಪಿಸಲಾಗಿದೆ. ಮತ್ತು ಸಖಿ ಒನ್ ಸ್ಟಾಪ್ ಸೆಂಟರ್ಗಳನ್ನು ಆರಂಭಿಸಲಾಗಿದೆ. ಈ ಸಖಿ ಒನ್ ಸ್ಟಾಪ್ ಸೆಂಟರ್ಗಳು ಮಹಿಳೆಯರ ಭದ್ರತೆಗಾಗಿ, ಅವರ ಮಾನಸಿಕವಾಗಿ, ದೈಹಿಕವಾಗಿ ಹಲ್ಲೆ ಮಾಡುವಂಥದ್ದು, ಶೋಷಣೆ ಮಾಡುವಂಥದ್ದು, ಅವರಿಗೆ ಹಿಂಸೆ ಮಾಡುವಂತಹದ್ದು, ಮತ್ತು ಲೈಂಗಿಕ ದೌರ್ಜನ್ಯ ಮಾಡುವಂತಹದ್ದು, ಈ ರೀತಿ ಎಲ್ಲ ಅಂಶಗಳಿಗೆ ಅವರಿಗೆ ಯಾವುದೇ ರೀತಿಯಿಂದ ಶೋಷಣೆ ಆಗದಂತೆ ತಡೆಗಟ್ಟುವ ನಿಟ್ಟಿನಲ್ಲಿ ಇಂಥ ಒಂದು ಸಖಿ ಒನ್ ಸ್ಟಾಪ್ ಸೆಂಟರ್ಗಳನ್ನು ಆರಂಭಿಸಲಾಗಿದೆ. ಮತ್ತು ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳೆಯರ ರಕ್ಷಣಾ ಕಾಯ್ದೆ 2005. ನೋಡಿ, ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳೆಯರಿಗೆ ರಕ್ಷಣೆ ನೀಡಲಿಕ್ಕೆ 2005ರಲ್ಲಿ ಈ ಒಂದು ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ದುಡಿಯುವ ಸ್ಥಳದಲ್ಲಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಏನಾದರೂ ನೀಡಿದರೆ ಅದರ ವಿರುದ್ಧ 2013ರಲ್ಲಿ ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಕರ್ನಾಟಕದ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ 50% ಮೀಸಲಾತಿಯನ್ನು ಸ್ಥಾನಗಳನ್ನು ಮೀಸಲಿರಿಸಲಾಗಿದೆ. ನೋಡ್ರಿ, ಸ್ಥಳೀಯ ಸಂಸ್ಥೆಗಳಲ್ಲಿ ಏನಂತಂದರೆ 50% ಸ್ಥಾನಗಳನ್ನು ಮೀಸಲು ನೀಡಲಾಗಿದೆ.
ಮತ್ತು ಮಹಿಳಾ ಸಹಾಯವಾಣಿ 1091 ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ಮಹಿಳೆಯರಿಗೆ ಸಹಾಯವಾಣಿ 1091ಗೆ ಕಾಲ್ ಮಾಡಿದರೆ ಸಾಕು, ಅವರು ಏನಪ್ಪ ಅಂದ್ರೆ ಅವ್ರದ್ದು ಏನೇ ದೂರಿದ್ದರೆ ಕಂಪ್ಲೇಂಟ್ ಇದ್ದರೆ ತಗೊಳ್ತಾರೆ. ಈ ರೀತಿ ಏನಪ್ಪ ಅಂತಂದ್ರೆ ಮಹಿಳೆಯರ ರಕ್ಷಣೆಗೋಸ್ಕರ ಸರ್ಕಾರ ಇಷ್ಟೆಲ್ಲ ಕಾರ್ಯಕ್ರಮವನ್ನು ಏನು ಮಾಡಿದೆ, ಯೋಜನೆ ಮಾಡಿದೆ. ನೆಕ್ಸ್ಟ್, ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಒದಗಿಸಲು. ನೋಡ್ರಿ, ಆಗಲೇ ಏನು ನೋಡಿದ್ವಿ ನಾವು, ಸ್ಥಳೀಯ ಸಂಸ್ಥೆಗಳಲ್ಲಿ 50% ಸ್ಥಾನ ಮೀಸಲಾಗಿರಬೇಕು ಮಹಿಳೆಯರಿಗೆ. ಇಲ್ಲಿ ವಿಧಾನಸಭೆಗಳಲ್ಲಿ ಮತ್ತು ಲೋಕಸಭೆಯಲ್ಲಿ 100 ಸೀಟ್ ಇದ್ದರೆ 33 ಸೀಟನ್ನು ಏನಂದರೆ ಮಹಿಳೆಯರಿಗೆ ಮೀಸಲಾತಿ ಇಡೋದಕ್ಕೋಸ್ಕರ ನಾರಿ ವಂದನಾ ಶಕ್ತಿ ಅಧಿನಿಯಮವನ್ನು 128ನೇ ಸಂವಿಧಾನದ ತಿದ್ದುಪಡಿ ಮಸೂದೆಯನ್ನು ಇವತ್ತು ಸಂಸತ್ತು ಅಂಗೀಕರಿಸುವ ಮೂಲಕ ಮಹಿಳೆಯರಿಗೆ ಹೆಚ್ಚಿನ ಒಂದು ಅವಕಾಶವನ್ನು ನೀಡಲಿಕ್ಕೆ ಸರ್ಕಾರ ಇವತ್ತು ಮುಂದೆ ಬಂದಿದೆ. ನೋಡಿ, ಚಿತ್ರದಲ್ಲಿ ನೋಡ್ತೀವಿ ನಾವು ಯಾರ್ಯಾರನ್ನ, ಶ್ರೀಮತಿ ಇಂದಿರಾ ಗಾಂಧಿ, ಆಮೇಲೆ ಪ್ರತಿಭಾದೇವಿ ಸಿಂಗ್ ಪಾಟೀಲ್, ಸರೋಜಿನಿ ನಾಯ್ಡು, ಸುಚೇತಾ ಕೃಪಲಾನಿಯವರು, ಮೀರಾ ಕುಮಾರ್ ಅವರು, ಇವರು ಇವತ್ತಿಗೂ ಸಹ ನೋಡಿ ಬಹಳಷ್ಟು ಮಹಿಳೆಯರು ದೇಶದ ಅತ್ಯುನ್ನತವಾದಂಥ ಒಂದು ಸ್ಥಾನವನ್ನು ಅಲಂಕರಿಸಿದ್ದು ಉಂಟು. ಭಾರತದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ದೇಶದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಿಯಾದರೆ, ಶ್ರೀಮತಿ ಪ್ರತಿಭಾದೇವಿ ಸಿಂಗ್ ಪಾಟೀಲ್ ಅವರು ದೇಶದ ಮೊಟ್ಟ ಮೊದಲ ಮಹಿಳಾ ರಾಷ್ಟ್ರಾಧ್ಯಕ್ಷರಾದರು. ನ್ಯಾಯಮೂರ್ತಿ ಫಾತಿಮಾ ಬೀವಿ ಅವರು ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮೊಟ್ಟ ಮೊದಲ ಮಹಿಳಾ ನ್ಯಾಯಮೂರ್ತಿಯಾಗಿ ಕೆಲಸ ಮಾಡಿದರು. ಶ್ರೀಮತಿ VS ರಮಾದೇವಿಯವರು ಭಾರತದ ಚುನಾವಣಾ ಆಯೋಗದ ಮೊಟ್ಟ ಮೊದಲ ಮಹಿಳಾ ಮುಖ್ಯ ಚುನಾವಣಾ ಆಯುಕ್ತರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಹಲವಾರು ಮಹಿಳೆಯರು ರಾಜ್ಯಪಾಲರಾಗಿ, ಮುಖ್ಯಮಂತ್ರಿಗಳಾಗಿ, ವಿದೇಶಿ ರಾಯಭಾರಿಗಳಾಗಿ, ಇನ್ನಿತರ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಪರಿಣಾಮಕಾರಿಯಾಗಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿರುವುದು ಅತ್ಯಂತ ಹೆಮ್ಮೆಕರವಾದಂಥ ಒಂದು ಸಂಗತಿಯಾಗಿದೆ. ಮತ್ತೊಂದು ಬಹುಮುಖ್ಯವಾದ ಸಮಸ್ಯೆ ಅಂದರೆ ಲಿಂಗತ್ವ ಅಲ್ಪಸಂಖ್ಯಾತರು, ಜೆಂಡರ್ ಮೈನಾರಿಟೀಸ್ ಅಂತ ಏನು ಹೇಳ್ತೀವಿ. ಯಾರಿಗೆ ಇಂಥ ಒಂದು ಜೆಂಡರ್ ಮೈನಾರಿಟೀಸ್ ಅಂತ ಕರಿತೀವಿ ಅಂತಂದರೆ, ದೈಹಿಕವಾಗಿ ಮಾನಸಿಕವಾಗಿ ತಮ್ಮ ಜನನಾಂಗದ ವಿರುದ್ಧ ಭಾವನೆಯುಳ್ಳಂತಹ ಸಮುದಾಯದ ವ್ಯಕ್ತಿಗಳನ್ನು ಲಿಂಗತ್ವ ಅಲ್ಪಸಂಖ್ಯಾತರು ಅಂತ ಕರಿತೀವಿ. ನೋಡಿ, ಸ್ತ್ರೀಯರ ಮತ್ತು ಪುರುಷರ ಮನೋದೈಹಿಕ ಲಕ್ಷಣಗಳನ್ನು ಒಳಗೊಂಡಂತಹ ವ್ಯಕ್ತಿಗಳ ಸಮುದಾಯಗಳನ್ನು ನಾವು ಲಿಂಗತ್ವ ಅಲ್ಪಸಂಖ್ಯಾತರು ಅಂಥೇಳಿ ಕರಿತೀವಿ. ಇಂತಹ ಲಿಂಗತ್ವ ಅಲ್ಪಸಂಖ್ಯಾತರು ತುಂಬ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ನೋಡಿ, ಇವತ್ತು ಸಮಾಜದ ಮಧ್ಯೆ ಸಾಮಾನ್ಯ ಸ್ತ್ರೀಯರಂತೆ ಬದುಕಬೇಕು ಅಥವಾ ಪುರುಷರಂತೆ ಬದುಕಬೇಕು, ಯಾವ ರೀತಿ ಬದುಕಬೇಕು ಅಂತಕ್ಕಂಥ ಗೊಂದಲದಲ್ಲಿ ಪಾಪ ಅವ್ರಿಗೆ ತುಂಬ ಕಷ್ಟ ಅನ್ನಿಸ್ತಾ ಇದೆ. ಇವರನ್ನು ಅರ್ಧನಾರೀಶ್ವರರು, ತೃತೀಯ ಲಿಂಗಿಗಳು ಅಂಥೇಳಿ ವಿಶೇಷಣಗಳಿಂದ ಸಂಬೋಧನೆ ಮಾಡಲಾಗ್ತಾ ಇದೆ. ಇಂತಹ ವ್ಯಕ್ತಿಗಳ ವೈಯಕ್ತಿಕ ಮತ್ತು ಸಾಮುದಾಯಿಕ ಘನತೆಯನ್ನು ಎತ್ತಿ ಹಿಡಿಯುವ ದೃಷ್ಟಿಯಿಂದ ಇವರನ್ನು ಲಿಂಗತ್ವ ಅಲ್ಪಸಂಖ್ಯಾತರು ಅಂತ ಸಂಬೋಧನೆ ಮಾಡ್ತಕ್ಕಂಥದ್ದು ಸೂಕ್ತವಾಗಿದೆ ಅಂಥೇಳಿ ಈ ಸಮುದಾಯಗಳ ಧ್ವನಿಯಾದಂಥ ಹೋರಾಟಗಾರ್ತಿ ಅಕ್ಕೈ ಪದ್ಮಶಾಲಿಯವರ ಅಭಿಪ್ರಾಯವಾಗಿದೆ. ಹಾಗಾಗಿ ಈ ಒಂದು ಸಮುದಾಯವನ್ನು ಲಿಂಗತ್ವ ಅಲ್ಪಸಂಖ್ಯಾತರು ಅಂಥೇಳಿ ಕರಿತಾ ಇದ್ದೇವೆ. ನೋಡಿ, ಇಂಥ ಲಿಂಗತ್ವ ಅಲ್ಪಸಂಖ್ಯಾತರು ಸಹ ಮನುಷ್ಯರೇ ತಾನೇ. ಆದರೆ ಇವತ್ತು ಸಮಾಜ ಬಹಿಷ್ಕಾರ, ತಾರತಮ್ಯತೆ, ಒಳಗಾದ ಸಮುದಾಯಗಳು ಎದುರಿಸುತ್ತಿರುವಂಥ ತಾರತಮ್ಯಗಳಿಂದ ಘೋರವೂ ಭಿನ್ನವೂ ಆಗಿದೆ. ಕುಟುಂಬ, ಶಿಕ್ಷಣ, ನೆರೆಹೊರೆ, ಆರೋಗ್ಯ, ಉದ್ಯೋಗದಿಂದ ಹಿಡ್ಕೊಂಡು ಸಾರ್ವಜನಿಕರವರೆಗೂ ಕೂಡ ಮನುಷ್ಯರೇ ಅಂತಕ್ಕಂಥ ಸ್ವೀಕಾರ ಮಾಡ್ತಕ್ಕಂಥ ಮನೋಭಾವದ ಕೊರತೆ ಇವತ್ತು ಎದ್ದು ಕಾಣ್ತಾ ಇದೆ. ಹಾಗಾದರೆ ಇಂಥ ಒಂದು ಲಿಂಗತ್ವ ಅಲ್ಪಸಂಖ್ಯಾತರ ಸಬಲೀಕರಣಕ್ಕಾಗಿ ಸರ್ಕಾರ ಕೈಗೊಂಡಂಥ ಕ್ರಮಗಳು ಏನು ಅಂತ ನೋಡೋದಾದರೆ, 2014ರಲ್ಲಿ ಸರ್ವೋಚ್ಚ ನ್ಯಾಯಾಲಯ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಸಂಬಂಧಿಸಿದಂತೆ ಒಂದು ಮಹತ್ವದ ತೀರ್ಪನ್ನು ನೀಡಿತು. ಇದನ್ನು ಆಧರಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಲವಾರು ಉಪಕ್ರಮಗಳನ್ನು ಕೈಗೊಂಡಿವೆ. ಅವು ಯಾವುವು ಅಂತಂದರೆ ನೋಡೋಣ. ಭಾರತ ಸರ್ಕಾರ ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂಥೇಳಿ 2019ರಲ್ಲಿ ಜಾರಿಗೆ ತಂದಿದೆ. ಈ ಒಂದು ಕಾಯ್ದೆ ಪ್ರಕಾರ ಯಾರೊಬ್ಬರೂ ಸಹ ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳನ್ನು ತಮ್ಮ ಕುಟುಂಬದಿಂದ ಬೇರ್ಪಡಿಸುವಂತಿಲ್ಲ.
ಹಾಗೆ ಮನೆ, ಸಮುದಾಯ, ಗ್ರಾಮದಿಂದ ಹೊರಗೆ ಹೋಗುವಂತೆ ಅವರನ್ನು ಒತ್ತಾಯ ಮಾಡೋದಾಗಲಿ ಈ ರೀತಿ ಮಾಡಿದರೆ ಅದು ಶಿಕ್ಷಾರ್ಹ ಅಪರಾಧ ಆಗ್ತದೆ ಅಂಥೇಳಿ ಘೋಷಣೆಯನ್ನು ಮಾಡಲಾಗಿದೆ. ಅಷ್ಟೇ ಅಲ್ಲ, ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಸ್ಮೈಲ್ ಯೋಜನೆಯ ಅಡಿಯಲ್ಲಿ ಇವತ್ತು ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ಕಲ್ಯಾಣಕ್ಕಾಗಿ ಸಮಗ್ರ ಪುನರ್ವಸತಿ ಎಂಬ ಉಪಯೋಜನೆಯನ್ನು ಜಾರಿಗೊಳಿಸಿದೆ. ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ರಾಷ್ಟ್ರೀಯ ಪರಿಷತ್ತನ್ನು ರಚಿಸಲಾಗಿದೆ. ನ್ಯಾಷನಲ್ ಪೋರ್ಟಲ್ ಫಾರ್ ಟ್ರಾನ್ಸ್ಜೆಂಡರ್ಸನ್ನು ರೂಪಿಸಲಾಗಿದೆ. ಗರಿಮಾ ಗೃಹ ಎಂಬ ಹೆಸರಿನ ಆಶ್ರಯ ಮನೆಗಳನ್ನು ಇಂಥ ಒಂದು ಲಿಂಗತ್ವ ಅಲ್ಪಸಂಖ್ಯಾತರಿಗೋಸ್ಕರ ನಿರ್ಮಿಸಿ ಕೊಡಲಾಗ್ತಾ ಇದೆ. ಅಷ್ಟೇ ಅಲ್ಲ, 2008ರಲ್ಲಿ ತಮಿಳುನಾಡು ಸರ್ಕಾರ ಲಿಂಗತ್ವ ಅಲ್ಪಸಂಖ್ಯಾತರ ಒಂದು ಕ್ಷೇಮಾಭಿವೃದ್ಧಿಗಾಗಿ ಮಂಡಳಿಯನ್ನು ಸ್ಥಾಪನೆ ಮಾಡಿದೆ. ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಲಿಂಗತ್ವ ಅಲ್ಪಸಂಖ್ಯಾತರ ರಾಜ್ಯ ನೀತಿ 2017 ಜಾರಿಗೆ ತಂದಿದೆ. ಇಷ್ಟೇ ಅಲ್ಲ, ಇವರಿಗಾಗಿ ಶಿಕ್ಷಣ ಪಡೆಯುವಂತಹ, ಸರ್ಕಾರಿ ಉದ್ಯೋಗಕ್ಕೆ ಸೇರುವಂತಹ, ಚುನಾವಣೆಗಳಲ್ಲಿ ಸ್ಪರ್ಧಿಸುವಂತಹ ಅವಕಾಶಗಳನ್ನು ನೀಡೋದರ ಜೊತೆಗೆ ರಾಜ್ಯ ಸರ್ಕಾರಿ ಹುದ್ದೆಗಳ ಉದ್ಯೋಗ ನೇಮಕಾತಿಯಲ್ಲಿ 1% ಮೀಸಲಾತಿಯನ್ನು ಸಹ ನೀಡಲಾಗಿದೆ. ಇದು ಏನಂತಂದರೆ ಲಿಂಗತ್ವ ಅಲ್ಪಸಂಖ್ಯಾತರ ಸಬಲೀಕರಣಕ್ಕಾಗಿ ನಮ್ಮ ಒಂದು ಸರ್ಕಾರ ಕೈಗೊಂಡಂಥ ಒಂದು ಕ್ರಮಗಳಾಗಿದ್ದಾವೆ. ನೋಡಿ, ಕರ್ನಾಟಕ ಜನಪದ ಅಕಾಡೆಮಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಮೊದಲ ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯದ ವ್ಯಕ್ತಿ ಯಾರು ಅಂದರೆ ಮಂಜಮ್ಮ ಜೋಗತಿ. ಮತ್ತು ವಿಧಾನಸಭಾ ಸದಸ್ಯರಾಗಿ ಆಯ್ಕೆಯಾದ ಮೊಟ್ಟ ಮೊದಲ ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯದ ವ್ಯಕ್ತಿ ಯಾರು ಅಂದರೆ ಶಬನಮ್ ಮೌಸಿ. ಇವು ಕೂಡ ಏನಂದರೆ CETಗೆ ಪ್ರಶ್ನೆಗಳು ಬರ್ತಕ್ಕಂಥದ್ದು. ಗೊತ್ತಿರಲಿ, ಮಾಹಿತಿಗೋಸ್ಕರ ಹೆಚ್ಚಿನ ಒಂದು ಮಾಹಿತಿಗೆ ಹೇಳಿದ್ದೇನೆ. ಮತ್ತೆ ನೋಡೋಣ, ಭಾರತದ ಮತ್ತೊಂದು ಪ್ರಮುಖ ಸಮಸ್ಯೆ ಅಂದರೆ ಆರ್ಥಿಕ ಅಸಮಾನತೆ. ಇದು ಭಾರಿ ಇಂಪಾರ್ಟೆಂಟ್. ಯಾಕಂತಂದರೆ ಇಂದಿಗೂ ಸಹ ಪ್ರಾಚೀನ ಕಾಲದಿಂದ ಹಿಡ್ಕೊಂಡು ಇವತ್ತು ಇಷ್ಟೆಲ್ಲ ಪ್ರಯತ್ನ ಮಾಡಿದಾಗ್ಯೂ ಸಹ ಸಂವಿಧಾನದ ಸಾಕಷ್ಟು ಕ್ರಮಗಳನ್ನು ಉದ್ಯೋಗದಲ್ಲಿ, ಶಿಕ್ಷಣದಲ್ಲಿ ಎಲ್ಲದರಲ್ಲೂ ಮೀಸಲಾತಿ ಕೊಟ್ಟರೂ ಸಹ ಇವತ್ತಿಗೂ ಸಹ ಆರ್ಥಿಕ ಸಮಾನತೆ ಅಂತಕ್ಕಂಥದ್ದು ಕನಸಿನ ಮಾತಾಗಿದೆ. ಈ ಒಂದು ವಿಚಾರವನ್ನು ತಿಳಿದುಕೊಳ್ಳೋಣ. ಹಾಗಾದರೆ ಆರ್ಥಿಕ ಅಸಮಾನತೆ ಎಂದರೇನು? ಸಮಾಜದಲ್ಲಿ ಶ್ರೀಮಂತ ಮತ್ತು ಬಡವರ ಮಧ್ಯೆ ಇರತಕ್ಕಂಥ ಅಂತರವನ್ನು ಆರ್ಥಿಕ ಅಸಮಾನತೆ ಅಂತ ಕರಿತೀವಿ. ಸಮಾಜದಲ್ಲಿ ಎಲ್ಲರೂ ಶ್ರೀಮಂತರಿದ್ದಾರಾ? ಇಲ್ಲ. ಎಲ್ಲರೂ ಬಡವರಿದ್ದಾರಾ? ಇಲ್ಲ. ಏನಂತಂದರೆ ಈ ಸಂಪತ್ತು ಅಂತಕ್ಕಂಥದ್ದು ಬಡವ ಮತ್ತು ಶ್ರೀಮಂತರ ಮಧ್ಯೆ ಹಂಚಿಕೆಯಾಗಿದೆ. ಹೆಚ್ಚು ಶ್ರೀಮಂತರ ಕೈಯಲ್ಲಿ ಸಂಪತ್ತು ಕೇಂದ್ರೀಕೃತ ಆಗಿರೋದನ್ನು ಆರ್ಥಿಕ ಅಸಮಾನತೆ ಅಂತ ಕರಿತೀವಿ. ಹಾಗಾದರೆ ಇಂಥ ಆರ್ಥಿಕ ಅಸಮಾನತೆಗೆ ಕಾರಣಗಳೇನು ಅಂತ ನೋಡೋದಾದರೆ, ಖಾಸಗಿ ಕ್ಷೇತ್ರದ ಅತ್ಯಂತ ಹೆಚ್ಚಿನ ಮೊತ್ತದ ವೇತನ ಶ್ರೇಣಿ. ನೋಡಿ, ಇವತ್ತು IT ಡಿಪಾರ್ಟ್ಮೆಂಟು, IT ಒಂದು ಫೀಲ್ಡಿಗೆ ಹೋದರೆ ಸಿಕ್ಕಾಪಟ್ಟೆ ಸ್ಯಾಲ್ರಿ ಇದೆ. ಹಾಗಾಗಿ ಇಲ್ಲಿ ಕಡಿಮೆ ದುಡಿಯೋರು ಕಡಿಮೆಗೆ ದುಡಿತಾ ಇದ್ದಾರೆ, ಅಲ್ಲಿ ಲಕ್ಷಾನುಗಟ್ಟಲೆ ಪೇಮೆಂಟನ್ನು ತೆಗೆದುಕೊಂಡು ಅವರು ಶ್ರೀಮಂತರಾಗ್ತಾ ಇದ್ದಾರೆ. ಹೀಗಾಗಿ ಇವತ್ತು ಆರ್ಥಿಕ ಅಸಮಾನತೆ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ನೋಡಿ, ಮತ್ತೊಂದು ಕಾರಣ ಏನಂತಂದರೆ ಬಹುರಾಷ್ಟ್ರೀಯ ಕಂಪನಿಗಳ ಕಾರ್ಯಕ್ಷೇತ್ರ. ಭಾಳಷ್ಟು ಏನಪ್ಪ ಅಂತಂದ್ರೆ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಎಲ್ಲ ಬಂದು ಕೆಲಸವನ್ನು ಮಾಡ್ತಾ ಇದ್ದಾವೆ. ಹಾಗಾಗಿ ಅಂಥ ಒಂದು ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಶ್ರೀಮಂತರಾಗಿದ್ದಾರೆ. ಮತ್ತು ಏನಪ್ಪ ಅಂತಂದರೆ ಇಲ್ಲಿ ಹಳ್ಳಿಗಳಲ್ಲಿ, ಕೃಷಿಗಳಲ್ಲಿ ಇನ್ನಿತರ ಒಂದು ಕೆಲಸ ಮಾಡ್ತಕ್ಕಂಥವ್ರು ಬಡವರಾಗಿಯೇ ಉಳಿದಿದ್ದಾರೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಶ್ವೇತಧಾರಿ ಮೇಲುಸ್ತರದ ನೌಕರಿಗಳು. ನೋಡ್ರಿ, ಇಲ್ಲಿ ಮೇಲುಸ್ತರದ ನೌಕರಿಗಳು ಏನಪ್ಪ, ದೊಡ್ಡ ನೌಕರಿಗಳೆಲ್ಲ ಏನಪ್ಪ ಅಂದ್ರೆ ಶ್ರೀಮಂತರಿಗೆ ಸಿಗ್ತಾ ಇವೆ, ಬಡವರಿಗೆ ಸಿಗ್ತಾ ಇಲ್ಲ. ಹೀಗಾಗಿ ಕೂಡ ಇಲ್ಲಿ ಆರ್ಥಿಕ ಅಸಮಾನತೆ ಕಂಡು ಬರ್ತಾ ಇದೆ. ಮತ್ತೊಂದು ಕಾರಣ ಏನಂತಂದರೆ ಲಾಭಕೋರತನ. ನಿಮಗೆ ಈ ಪಾಠದಲ್ಲಿ ಮುಂದೆ ಬರ್ತದೆ. ಲಾಭಕೋರತನ ಅಂತಂದರೆ ಏನು? ಹಾಗಂದರೆ ವ್ಯಾಪಾರಿಗಳು ಸಾಕಷ್ಟು ಲಾಭ ಗಳಿಸುವ ಉದ್ದೇಶದಿಂದ ಏನಂತಂದರೆ ಅಕ್ರಮ ದಾಸ್ತಾನು, ಕಳ್ಳ ಸಾಗಾಣಿಕೆ, ಭ್ರಷ್ಟಾಚಾರ, ಕಲಬೆರಕೆ, ಬೆಲೆ ಏರಿಕೆ ಇತ್ಯಾದಿಗಳ ಮೂಲಕ ಏನಂತಂದರೆ ಇವತ್ತು ಲಾಭಕೋರತನ ಮಾಡ್ಕೊಂಡ್ಬಿಟ್ಟು ಏನಂದರೆ ಉಳುಕಿದವರಿಗೆ ಏನಂತಂದರೆ ನಷ್ಟ ಆಗ್ತಾ ಇದೆ. ಇದು ಕೂಡ ಒಂದು ಕಾರಣ ಅಂತ ನಾವು ಹೇಳ್ತೀವಿ. ನೋಡಿ, ತಲತಲಾಂತರಗಳಿಂದ ಪ್ರಾಚೀನ ಕಾಲದಿಂದಲೂ ಭಾರತವನ್ನು ಕಾಡುತ್ತಿರುವಂಥ ಈ ಸಮಸ್ಯೆಗೆ ನಿವಾರಣೆ ಮಾಡ್ತಕ್ಕಂಥ ಕ್ರಮಗಳು ಯಾವುವು ಅಂತ ನೋಡಿದರೆ ಉತ್ತಮ ಆರ್ಥಿಕ ಸುಧಾರಣೆಗಳು. ಆರ್ಥಿಕವಾಗಿ ಉತ್ತಮ ಸುಧಾರಣೆಗಳನ್ನು ಮಾಡಿಕೊಂಡಾಗ ಏನಂದರೆ ಸಂಪತ್ತಿನ ಒಂದು ಹಂಚಿಕೆ
ಏನಂದರೆ ಸಮವಾಗಿ ಆಗ್ಬೋದು. ನೆಕ್ಸ್ಟ್, ಯೋಜನಾಬದ್ಧ ಹಣಕಾಸಿನ ನಿರ್ವಹಣೆ. ಸರ್ಕಾರದ ಹಣಕಾಸು ಯೋಜನಾಬದ್ಧವಾಗಿ ಖರ್ಚಾಗಬೇಕು. ಅದು ಕೇವಲ ಶ್ರೀಮಂತರಿಗೆ ಸಹಾಯವಾಗುವ ರೀತಿಯಲ್ಲಿ ಇರಬಾರ್ದು. ಅದು ಎಲ್ಲ ಸಮಾಜದ ಕೆಳಸ್ತರದ ವ್ಯಕ್ತಿಗೂ ಕೂಡ ಅದು ತಲುಪುವಂತೆ ಏನಪ್ಪ ಅಂದ್ರೆ ಸರ್ಕಾರ ಯೋಜನಾಬದ್ಧವಾಗಿ ಹಣಕಾಸಿನ ನಿರ್ವಹಣೆ ಮಾಡಬೇಕು. ನೆಕ್ಸ್ಟ್ ಏನಪ್ಪ ಅಂದರೆ ಪ್ರಗತಿಪರ ತೆರಿಗೆ ಪದ್ಧತಿ ಟ್ಯಾಕ್ಸ್ ನೀಡುವಂಥ ಪದ್ಧತಿ ಯಾವ ರೀತಿಯಾಗಿರಬೇಕು ಅಂತಂದರೆ ಅದು ಪ್ರಗತಿಪರವಾಗಿರಬೇಕು, ಬಡವರಿಗೆ ಭಾರ ಆಗಿರಬಾರ್ದು. ಆ ರೀತಿ ಏನಪ್ಪ ಪ್ರಗತಿಗೆ ಏನಂದರೆ ಪರವಾಗಿ ಒಂದು ತೆರಿಗೆ ಪದ್ಧತಿಯನ್ನು ಒಂದು ಆಯೋಜನೆ ಮಾಡಿದಾಗ ಕೂಡ ಇಂಥ ಆರ್ಥಿಕ ಅಸಮಾನತೆಯನ್ನು ತಡೆಗಟ್ಟಬಹುದು. ಮತ್ತೇನಪ್ಪ ಅಂದರೆ ಸಣ್ಣ ಮತ್ತು ಗ್ರಾಮೀಣ ಮಟ್ಟದ ಗುಡಿ ಮತ್ತು ಗೃಹ ಕೈಗಾರಿಕೆಗಳ ಅಭಿವೃದ್ಧಿ. ಇದು ಭಾಳ ವೆರಿ 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 ಇಂಪಾರ್ಟೆಂಟ್ ಪಾಯಿಂಟ್. ಯಾಕಪ್ಪ ಅಂತಂದರೆ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಜನ ಸ್ವಾವಲಂಬಿಗಳಾಗಿ ಬದುಕಬೇಕಾದ್ರೆ, ಅವರು ತಮ್ಮ ಕಾಲ ಮೇಲೆ ತಾವು ನಿಂತ್ಕೋಬೇಕಾದ್ರೆ ಅವರು ಏನಪ್ಪ ಅಂತಂದ್ರೆ ಅವರಿಗೆ ಗ್ರಾಮೀಣ ಮತ್ತು ಗುಡಿ ಕೈಗಾರಿಕೆಗಳನ್ನು ಪ್ರೋತ್ಸಾಹ ಮಾಡಿದಾಗ ಇವತ್ತು ನಿರುದ್ಯೋಗದ ಮಟ್ಟ ಕಡಿಮೆ ಆಗಿ ಇಲ್ಲೂ ಕೂಡ ಏನಪ್ಪ ಅಂತಂದ್ರೆ ಅವರು ಸ್ವಾವಲಂಬಿಗಳಾಗಿ ಬದುಕಲಿಕ್ಕೆ ಶುರುವಾಗ್ತದೆ. ಆವಾಗ ಅವರು ಶಿಕ್ಷಣವನ್ನು ಪಡಿತಾರೆ. ಒಂದು ಆರ್ಥಿಕ ಪರಿಸ್ಥಿತಿಯಿಂದ ಮನುಷ್ಯ ಸದೃಢ ಆದ ಅಂತಂದರೆ ಅವನು ಶಿಕ್ಷಣ ಪಡ್ಕೋತಾನೆ, ಮತ್ತು ಆರೋಗ್ಯ ಸಮಸ್ಯೆ ಎಲ್ಲವೂ ಕೂಡ ಆಟೋಮೆಟಿಕ್ ಆಗಿ ಏನಂತಂದರೆ ನಿವಾರಣೆ ಆಗ್ತವೆ. ಈ ರೀತಿ ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳನ್ನು ಪ್ರೋತ್ಸಾಹ ಮಾಡಬೇಕು. ಮತ್ತೇನಪ್ಪ ಅಂದರೆ ಬೃಹತ್ ಉದ್ಯಮ ಮತ್ತು ಏಕಸ್ವಾಮ್ಯ ವಲಯಗಳ ಸರಿಯಾದ ನಿಯಂತ್ರಣ. ಏಕಸ್ವಾಮ್ಯ ವಲಯ ಮತ್ತು ಬೃಹತ್ ಉದ್ಯಮ, ದೊಡ್ಡ ದೊಡ್ಡ ಕಂಪನಿಗಳು ಏಕಸ್ವಾಮ್ಯತೆ, ತಮ್ಮ ಕೈಯಲ್ಲೇ ಎಲ್ಲ ಒಂದು ಅಧಿಕಾರವನ್ನು ಆಡಳಿತವನ್ನು ಹಿಡಿದಿಟ್ಕೊಂಡಿರ್ತವೆ. ಅಂಥವುಗಳನ್ನು ಏನು ಮಾಡಬೇಕು, ಸರ್ಕಾರ ನಿಯಂತ್ರಣ ಮಾಡಬೇಕು. ಅಧಿಕಾರ ಕೆಲವರಲ್ಲೇ ಕೇಂದ್ರೀಕೃತ ಆಗಬಾರ್ದು, ಸಂಪತ್ತು ಕೆಲವರಲ್ಲೇ ಕೇಂದ್ರೀಕೃತ ಆಗಬಾರ್ದು, ಸರ್ಕಾರದ ನೀತಿ ನಿಯಮಗಳು ಕೆಲವರಿಗೆ ಸಹಾಯ ಆಗುವಂತಿರಬಾರ್ದು. ಇಂಥವುಗಳನ್ನು ಮಾಡಿದಾಗ ಏನಂತಂದರೆ ನಾವು ಆರ್ಥಿಕ ಅಸಮಾನತೆಯನ್ನು ನಿವಾರಣೆ ಮಾಡ್ಬೋದು. ಮತ್ತೆ ನೋಡೋದಾದರೆ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಭೂ ಸುಧಾರಣೆ ಮಾಡ್ತಕ್ಕಂಥದ್ದು. ನೋಡ್ರಿ, ಕೃಷಿ ಮಾಡ್ತಾರೆ, ಒಕ್ಕಲ್ತನ ಮಾಡ್ತಾರೆ, ಆದರೆ 70 ಎಕರೆ ಹೊಲ ಇದ್ದರೂ ಒಪ್ಪತ್ತಿಗೆ ಊಟ ಇರಲಾರ್ದಂಥ ಪರಿಸ್ಥಿತಿ ಹಳ್ಳಿಗಳಲ್ಲಿದೆ. ಆದರೆ ಇಂಥ ಒಂದು ಭೂ ಸುಧಾರಣೆಗಳನ್ನು ಮಾಡಿ ಅವುಗಳನ್ನು ಮಣ್ಣನ್ನು ಟೆಸ್ಟ್ ಮಾಡಿ ಆ ಒಂದು ಬೆಳೆಗೆ ಯಾವ ಒಂದು ಮಣ್ಣಿಗೆ ಯಾವ ಬೆಳೆ ಸೂಕ್ತ ಇದೆ ನೋಡಿ ಗೊತ್ತಾಗಲ್ಲ ರೈತರಿಗೆ. ಸಾರಜನಕದ ಕೊರತೆ ಇಲ್ಲ ಅಂತ ಗೊತ್ತಿಲ್ಲ. ಸಾರಜನಕದ ಕೊರತೆ ಯಥೇಚ್ಛವಾಗಿ ಆ ಮಣ್ಣಿನಲ್ಲಿ ಸಾರಜನಕ ಇದ್ರೂ ರೈತ ತಂದು ಮತ್ತೆ ಸಾರಜನಕ ಗೊಬ್ಬರನೇ ಹಾಕ್ತಾನೆ. ಈ ರೀತಿ ಭೂ ಸುಧಾರಣೆಗಳನ್ನು ಮಾಡೋದಾಗಲಿ, ಕಾರ್ಮಿಕರ ಪರ ಸರ್ಕಾರದ ಧೋರಣೆಗಳನ್ನು ಮಾಡೋದಾಗಲಿ, ಸಾಮಾಜಿಕ ಭದ್ರತೆ, ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕ ಭದ್ರತೆಯನ್ನು ಸರ್ಕಾರ ಒದಗಿಸಿದ್ದೇ ಆದರೆ ಇಂಥ ಒಂದು ಆರ್ಥಿಕ ಅಸಮಾನತೆಯಿಂದ ಒಂದು ಸಮಸ್ಯೆಯಿಂದ ನಾವು ಹೊರಗೆ ಬರ್ಬೋದು ಅಂಥೇಳಿ ಅಭಿಪ್ರಾಯವನ್ನು ಪಡ್ಬೋದು. ಈ ರೀತಿ ಆರ್ಥಿಕ ಅಸಮಾನತೆಯ ನಿವಾರಣಾ ಕ್ರಮಗಳನ್ನು ನೋಡ್ತೀವಿ. ಮತ್ತೆ ನೋಡೋದಾದರೆ ಮತ್ತೊಂದು ಬಹುಮುಖ್ಯವಾದ ಸಮಸ್ಯೆ ಏನಪ್ಪ ಅಂದರೆ ಜನಸಂಖ್ಯಾ ಸ್ಫೋಟ. ಇವತ್ತು ನಿಮಗೂ ಎಲ್ಲರಿಗೂ ಗೊತ್ತಿದೆ, ಇದನ್ನು ಜನಸಂಖ್ಯೆ ಹೆಚ್ಚಳ ಅನ್ನೋದಿಲ್ಲ, ನಾವು ಸ್ಫೋಟ ಅಂತ ಹೇಳ್ತೀವಿ. ಅಂದರೆ ಯಾವ ರೀತಿ ಬಾಂಬು ಸ್ಫೋಟ ಆಗ್ತದೆ, ಎಷ್ಟು ಬೇಗ ಸ್ಫೋಟ ಆಗ್ತದೆ, ಆ ರೀತಿ ಇವತ್ತು ಜನಸಂಖ್ಯೆ ಹೆಚ್ಚಳ ಏನಾಗ್ತಾ ಇದೆ, ಸ್ಫೋಟ ಆಗ್ತಾ ಇದೆ ಅಂತಕ್ಕಂಥದ್ದು. ಭಾರತ ಜನಸಂಖ್ಯೆಯಲ್ಲಿ ವಿಶ್ವದ 2ನೇ ಅತಿ ದೊಡ್ಡ ದೇಶವಾಗಿದೆ. ಇವತ್ತು ಜಗತ್ತಿನ ಒಟ್ಟು ಭೂಭಾಗದಲ್ಲಿ 2.4% ಭೂಭಾಗವನ್ನು ಮತ್ತು ಜಗತ್ತಿನ ಒಟ್ಟು ಜನಸಂಖ್ಯೆಯಲ್ಲಿ 17.5% ಪಾಲನ್ನು ನಾವೇ ಹೊಂದಿದ್ದೇವೆ. ಆದರೂ ಸಹ 1991 2001 ದಶಕದಲ್ಲಿ ನಮ್ಮ ದೇಶದ ಜನಸಂಖ್ಯೆ 84 ಕೋಟಿಯಿಂದ 102.70 ಕೋಟಿಗೆ ಏರಿತು. 2011 ಜನಗಣತಿ ಪ್ರಕಾರ ಈ ಸಂಖ್ಯೆ 121 ಕೋಟಿ ದಾಟಿದೆ. ಹಾಗೂ ದಶಮಾನದ ಏರಿಕೆ ಪ್ರತಿಶತ 17.70% ಇದೆ. ಜನನ ಪ್ರಮಾಣದಲ್ಲಿ ಇದು ಯಾಕೆ ಹಿಂಗಾಯಿತು ಅಂತ ನೋಡಿದರೆ, ಇದು ಯಾಕೆ ಇಷ್ಟೊಂದು ಜನಸಂಖ್ಯೆ ಸ್ಫೋಟ ಆಗ್ತಾ ಇದೆ, ಹೆಚ್ಚಳ ಆಗ್ತಾ ಇದೆ ಅಂತ ನೋಡಿದರೆ, ಇವತ್ತು ಜನನ ಪ್ರಮಾಣದಲ್ಲಿ ಮಿತಿಮೀರಿದ ಹೆಚ್ಚಳ ಆಗ್ತಾ ಇದೆ, ಮರಣ ಪ್ರಮಾಣದಲ್ಲಿ ಇಳಿಕೆ ಕಂಡು ಬರ್ತಾ ಇದೆ, ಸರಾಸರಿ ಜೀವಿತ ಅವಧಿ ಗಣನೀಯ ಪ್ರಮಾಣದ ಏರಿಕೆಯನ್ನು ಕಾಣ್ತಾ ಇದೆ, ಶಿಶು ಮರಣ ಪ್ರಮಾಣದಲ್ಲಿ ಇಳಿಕೆ ಕಂಡು ಬರ್ತಾ ಇದೆ. ಈ ಎಲ್ಲ ಪ್ರಮುಖ ಒಂದು ಬದಲಾವಣೆಗಳಿಂದ ಇವತ್ತು ಜನಸಂಖ್ಯಾ ಹೆಚ್ಚಳ ಆಗ್ತಾ ಇದೆ.
ಜನಸಂಖ್ಯಾ ಸ್ಫೋಟದಿಂದ ಆಗುವಂತಹ ಸಮಸ್ಯೆಗಳೇನು ಅಂತ ನೋಡಿದರೆ ಸಾಮಾನ್ಯವಾಗಿ ತಮಗೆಲ್ಲರಿಗೂ ಗೊತ್ತಿರುವಂಥ ಸಂಗತಿ ನಿರುದ್ಯೋಗ. ಎಷ್ಟು ಜನರಿಗಂತ ಉದ್ಯೋಗ ಕೊಡಲಿಕ್ಕೆ ಆಗ್ತದೆ? ಹಾಗಾಗಿ ನಿರುದ್ಯೋಗ ಸಮಸ್ಯೆ ಕಂಡು ಬರ್ತಾ ಇದೆ. ನಿರುದ್ಯೋಗ, ಅನಕ್ಷರತೆ, ಆಮೇಲೆ ಬಡತನ. ನೋಡ್ರಿ, ಒಂದು ಫ್ಯಾಮಿಲಿ ಒಳಗೆ 2 ಮಕ್ಕಳಿದ್ರು ಅಂದ್ರೆ ಅಪ್ಪ ಅಮ್ಮ ಸಾಕಷ್ಟು ಚೆನ್ನಾಗಿ ಆ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಬೋದು. ಅದೇ 4 ಮಕ್ಕಳಾದರೆ ಕಷ್ಟ ಆಗ್ತದೆ, 6 ಮಕ್ಕಳಾದರೆ ಇನ್ನೂ ಕಷ್ಟ ಆಗ್ತದೆ. ಈ ರೀತಿ ನಿರುದ್ಯೋಗ, ಅನಕ್ಷರತೆ, ಬಡತನ, ವಸತಿ ಸೌಲಭ್ಯಗಳ ಕೊರತೆ, ಆರೋಗ್ಯ ಸಮಸ್ಯೆ, ಸುರಕ್ಷಿತ ಕುಡಿಯುವ ನೀರಿನ ಪೂರೈಕೆ ಇತ್ಯಾದಿ ಸಮಸ್ಯೆಗಳು ಈ ಜನಸಂಖ್ಯಾ ಸ್ಫೋಟದಿಂದ ಕಂಡು ಬರ್ತಾ ಇದೆ. ಸರಿ, ಜನಸಂಖ್ಯಾ ಸ್ಫೋಟ ಏನೋ ಆಗ್ಬಿಟ್ಟಿದೆ. ಇಂಥ ಜನಸಂಖ್ಯಾ ಸ್ಫೋಟದಿಂದ ಉಂಟಾಗಿವೆ ಅಲ್ಲ ಸಮಸ್ಯೆಗಳು, ಅಂಥ ಸಮಸ್ಯೆಗಳಿಗೆ ಏನೇನು ಪರಿಹಾರಗಳನ್ನು ಕಂಡುಕೋಬಹುದು ಅಂತ ವಿಚಾರ ಮಾಡೋದಾದರೆ, ಅಕ್ಷರ ಪ್ರಸರಣ ಮೊದಲನೇದಾಗಿ ಅವರೆಲ್ಲರಿಗೂ ಶಿಕ್ಷಣ ಕೊಡಿಸುವಂತಹದ್ದು. ಆಮೇಲೆ ತಾಂತ್ರಿಕ ಶಿಕ್ಷಣವನ್ನು ನೀಡುವಂಥದ್ದು. ಆಮೇಲೆ ಕೃಷಿಯನ್ನು ಅಭಿವೃದ್ಧಿಪಡಿಸುವಂಥದ್ದು. ನೋಡಿ, ಕೃಷಿಯನ್ನು ಅಭಿವೃದ್ಧಿಪಡಿಸಿದರೆ ವ್ಯಕ್ತಿಗಳು ಬಹಳಷ್ಟು ಜನ ಏನಂತಂದರೆ ಒಂದು ಉದ್ಯೋಗದಲ್ಲಿ ತೊಡಗ್ತಾರೆ, ಕೃಷಿಯ ಉತ್ಪಾದನೆ ಹೆಚ್ಚಾಗ್ತದೆ. ತಾಂತ್ರಿಕ ಶಿಕ್ಷಣವನ್ನು ನೀಡಿದರೆ ಟೆಕ್ನಿಕಲ್ ಆಗಿ ಜನ ಏನಂತಂದರೆ ಆ ಒಂದು ಉದ್ಯೋಗದಲ್ಲಿ ತೊಡಗ್ತಾರೆ. ಶಿಕ್ಷಣವನ್ನು ಕೊಡಿಸ್ಬೇಕು. ಈ ರೀತಿ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಬೇಕು, ರಫ್ತುಗಳ ಹೆಚ್ಚಳ ಮಾಡಬೇಕು, ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಬೇಕು. ನಾನು ಆಗಲೇ ಹೇಳಿದಂತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಹಳ್ಳಿಗಳೇ ಜಾಸ್ತಿ ಇವೆ ಭಾರತದಲ್ಲಿ. ಹಾಗಾಗಿ ಅಲ್ಲಿ ಸ್ಥಳೀಯವಾಗಿ ಸಿಗುವಂತಹ ಸಂಪನ್ಮೂಲಗಳನ್ನು ತೆಗೆದುಕೊಂಡು ವ್ಯಕ್ತಿ ಬದುಕೋದನ್ನು ಕಲಿತಾನೆ. ಈ ರೀತಿ ಸಣ್ಣ ಮತ್ತು ಸ್ಥಳೀಯ ಕೈಗಾರಿಕೆಗಳಿಗೆ ಅಭಿವೃದ್ಧಿಪಡಿಸಬೇಕು. ಪಟ್ಟಣ ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಹೆಚ್ಚುವರಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು. ಈ ಎಲ್ಲ ಒಂದು ಸಮಸ್ಯೆಗಳಿಂದ ನಾವು ಇವತ್ತು ಸ್ಫೋಟ ಆಗಿಬಿಟ್ಟಿದೆ ಆಲ್ರೆಡಿ. ಇಂಥ ಸ್ಫೋಟ ಆದಂಥ ಜನಸಂಖ್ಯೆಯಿಂದ ಉಂಟಾಗ್ತಕ್ಕಂಥ ಸಮಸ್ಯೆಗೆ ಪರಿಹಾರವನ್ನು ನಾವು ಕಂಡುಕೋಬೋದು. ನೋಡಿ, ಈ ರೀತಿ ಸ್ಫೋಟಗೊಂಡಂಥ ಜನಸಂಖ್ಯೆಯನ್ನು ಲಾಭಾಂಶವಾಗಿ ಯಾವ ರೀತಿಯಾಗಿ ಬಳಸ್ಕೋಬೋದು? ಇದು ಹೊಸ ಟೆಕ್ನಿಕ್. ಭಾಳ ಈ ಸಲ ಪರೀಕ್ಷೆಯಲ್ಲಿ ಕೇಳ್ಬೋದು, ಭಾಳ ಇಂಪಾರ್ಟೆಂಟು. ಯಾಕಂದರೆ ಜನಸಂಖ್ಯಾ ಸ್ಫೋಟದಿಂದ ಆಗುವಂಥ ಸಮಸ್ಯೆಗಳೇನು ಹಿಂಗೆಲ್ಲ ಬಂದಿದೆ ಪ್ರಶ್ನೆ. ಆದರೆ ಜನಸಂಖ್ಯೆಯ ಲಾಭಾಂಶ ಅದನ್ನು ಪಾಸಿಟಿವ್ ಆಗಿ ನಾವು ಯಾವ ರೀತಿ ಬಳಸ್ಕೋಬೋದು? ಡೆಮೋಗ್ರಾಫಿಕ್ ಡಿವಿಡೆಂಡ್ ಅಂತ ಏನು ಹೇಳ್ತೀವಿ. ಭಾರತ ಪ್ರಸ್ತುತ ಜನಸಂಖ್ಯೆಯ ಲಾಭಾಂಶವನ್ನು ಪಡ್ಕೋಬೇಕಾಗಿದೆ. ಯಾಕಂತಂದರೆ ಇಲ್ಲಿ ದುಡಿಯೋರ ಸಂಖ್ಯೆ ಎಷ್ಟಿದೆಯಪ್ಪ ಅಂತಂದರೆ 62% ದುಡಿಯುವ ಜನಸಂಖ್ಯೆ ಇದೆ. ಹಾಗಾಗಿ 100ಕ್ಕೆ 62% ಜನ ದುಡಿತಾ ಇದ್ದಾರೆ ಅಂತಂದರೆ ಇದರ ಲಾಭಾಂಶದ ಪ್ರಯೋಜನವನ್ನು ನಮ್ಮ ದೇಶ ಪಡ್ಕೋಬೇಕು. ನಮ್ಮ ದೇಶದ ಜನಸಂಖ್ಯೆಯನ್ನು ಹೊರೆ ಅಂತೇಳಿ ಪರಿಗಣನೆ ಮಾಡ್ದೇ ಅದು ದೇಶದ ಒಂದು ಆಸ್ತಿ ಅಂತ ನಾವು ಪರಿಗಣನೆ ಮಾಡಿ ಜನರಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡೋದ್ರ ಮೂಲಕ ಕೌಶಲ್ಯಗಳನ್ನು, ಸ್ಕಿಲ್ಗಳನ್ನು, ತರಬೇತಿಗಳನ್ನು ಅವರಿಗೆ ಒದಗಿಸಿ ಅವರನ್ನು ಜ್ಞಾನ, ಬುದ್ಧಿವಂತ, ಕೌಶಲ್ಯವಂತ, ಸಾಮರ್ಥ್ಯವುಳ್ಳಂಥ ಉತ್ತಮ ಮಾನವ ಸಂಪನ್ಮೂಲವನ್ನಾಗಿ ಪರಿವರ್ತನೆ ಮಾಡಿ ನಮ್ಮ ದೇಶದ ಒಂದು ಅಭಿವೃದ್ಧಿಗೆ ಪೂರಕ ಆಸ್ತಿಯಾಗಿ ಅದನ್ನು ಬಳಸ್ಕೋಬೋದಾಗಿದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇದುವರೆಗೂ ಹೇಳಿದ ಪಾಠ ನಮಗೆ ಅರ್ಥವಾಗಿದ್ದಲ್ಲಿ, ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದರ ಮುಂದುವರೆದ ಭಾಗ ಪಾರ್ಟ್ 3ಯನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಹಾಗಾದರೆ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.